ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಈಗಾಗಲೇ 12-13ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೋ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ವೆಯ್ಟ್ ಮಾಡ್ತಾನೆ ಇದ್ದೀರಲ್ವಾ, ಅವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಅದೇನಂತ ಹೇಳಿದ್ರೆ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟ್ವಿಟ್ಟರ್ ಮೂಲಕ ಟ್ವೀಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ಏನು ತಿಳಿಸಿದ್ದಾರೆ, ಏನು ಮಾಹಿತಿ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಾ ನನಗೂ ಕೂಡ ಸಪೋರ್ಟ್ ಮಾಡಿ. ಸೊ ಒಳ್ಳೊಳ್ಳೆ ಯೂಸ್ಫುಲ್ ಆಗಿರುವಂತ ಕಂಟೆಂಟ್ನೇ ನಾನು ನನ್ನ ಚಾನಲ್ ನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸತತ 2-3 ತಿಂಗಳಾಯ್ತು. ಸಾಕಷ್ಟು ಮಹಿಳೆಯರು ವೇಟ್ ಮಾಡ್ತಾನೆ ಇದ್ದಾರೆ. ಈಗಾಗಲೇ 1 ತಿಂಗಳ ಹಿಂದೆ ಹಣ ಬಂದಿತ್ತು, ಅದು 11ನೇ ಕಂತಿನ ಹಣ. ಆದ್ರೆ 12-13ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ಕಂತಿನ ಹಣ ಬರಬೇಕಾಗಿದೆ. ಇದರಲ್ಲಿ ಮೇನ್ ಆಗಿ ಜುಲೈ ಹಾಗೆ ಆಗಸ್ಟ್, 12 ಹಾಗೆ 13ನೇ ಕಂತಿನ ಹಣ. ಈ ತಿಂಗಳ ಹಣ ಏನಾದ್ರೂ ಬಂದಿಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ, ನೆಕ್ಸ್ಟ್ ತಿಂಗಳಲ್ಲಿ ಅದು ಬರುತ್ತೆ. ಆದ್ರೆ ಕಳೆದ 2 ತಿಂಗಳಿಂದ ಹಣ ಬಂದಿಲ್ವಲ್ಲ, 12 ಹಾಗೆ 13, ಜೂನ್, ಆಗಸ್ಟ್ ಮುಗ್ದೇ ಹೋಯ್ತು. ಆ ತಿಂಗಳು ಮುಗಿದೋದ್ರೂ ಕೂಡ ಹಣ ಬಂದಿಲ್ಲ. ಇನ್ನೊಂದು ವಾರದಲ್ಲಿ ಬರುತ್ತೆ, 15 ದಿನದಲ್ಲಿ ಬರುತ್ತೆ, ಗೌರಿ ಗಣೇಶನ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಹಣ ಬಂದಿಲ್ಲ. ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಟ್ವಿಟ್ಟರ್ ಮೂಲಕ ಟ್ವೀಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರೋ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ, ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಯಾಕಂತ ಹೇಳಿದ್ರೆ 4,000 ರೂಪಾಯಿ ಒಂದೇ ಸಲ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟ್ವೀಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ 12-13ನೇ ಕಂತಿನ ಹಣ ಏನು ಬಾಕಿ ಇತ್ತು, ಆ 2 ಕಂತಿನ ಹಣ ಒಂದೇ ಸಲ 4,000 ರೂಪಾಯಿ ಜಮಾ ಮಾಡ್ತೀವಿ. ಸೊ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. 2,000 ರೂಪಾಯಿ ಒಂದ್ಸಲ ಜಮಾ ಮಾಡಿ, 2,200 ರೂಪಾಯಿ ಒಂದ್ಸಲ ಜಮಾ ಮಾಡೋದಿಲ್ಲ, 4,000 ರೂಪಾಯಿ ಒಟ್ಟೆ ಜಮಾ ಮಾಡ್ತೀವಿ. ಬೈ ಚಾನ್ಸ್ ಈ ತಿಂಗಳೇನಾದ್ರೂ ಹಣನ ಬಿಡುಗಡೆ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ 6,000 ರೂಪಾಯಿ ಒಟ್ಟೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಆಲ್ಮೋಸ್ಟ್ ಆಲ್ ಈ ತಿಂಗಳೇ ಹಣ ಬರೋ ಚಾನ್ಸಸ್ ಇದೆ. ಈ ಒಂದು 4,000 ರೂಪಾಯಿ ಹಣ ಬರೋ ಚಾನ್ಸಸ್ ಇದೆ. ಸೆಪ್ಟೆಂಬರ್ ತಿಂಗಳ ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ, ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆ 4,000 ರೂಪಾಯಿ ಒಂದೇ ಸಲ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟ್ವಿಟರ್ ಮೂಲಕ ಟ್ವೀಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಸರ್ಕಾರದ ಕಡೆಯಿಂದ ಈಗಾಗಲೇ ಹಣಕಾಸು ಇಲಾಖೆಗೆ ಏನು ಒಂದು ಮನವಿನ ಮಾಡಿದ್ರು, ಆ ಮನವಿ ಪ್ರಕಾರ ಈಗಾಗಲೇ ಹಣಕಾಸು ಇಲಾಖೆ ಕೂಡ ಹಣನ ರಿಲೀಸ್ ಮಾಡೋದಕ್ಕೆ ಒಪ್ಕೊಂಡಿದೆ. ಸರ್ಕಾರದ ಕಡೆಯಿಂದ ಒಂದು ಕೊಟೇಶನ್ ಕೊಟ್ಟಿದ್ರು, 1 ಕಂತಿನ ಹಣನ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಇಷ್ಟು ಕೋಟಿ ಹಣ ಬೇಕು, ಈ ತಿಂಗಳಿಗೆ ಇಷ್ಟು ಕೋಟಿ ಹಣ ಬೇಕು ಅಂತ ಹೇಳ್ಬಿಟ್ಟು ಕೊಟೇಶನ್ ಕೊಟ್ಟಿದ್ದಾರೆ. ನೀವು ಕೇಳ್ಬೋದು, ಯಾಕೆ ಕೊಟೇಶನ್ ಕೊಡಬೇಕು, ಒಂದ್ಸಲ ಅವರು ರಿಜಿಸ್ಟರ್ ಆದ್ಮೇಲೆ ಅಂತ ಹೇಳಿದ್ರೆ 1ನೇ ಕಂತು 2ನೇ ಕಂತು ಈ ರೀತಿಯಾಗಿ ಹಣ ಬರೋದಕ್ಕೆ ಶುರು ಆದ್ಮೇಲೆ ಅವ್ರಿಗೆ ಗೊತ್ತಿರುತ್ತಲ್ವಾ ಪ್ರತಿ ತಿಂಗಳು ಎಷ್ಟು ಕೋಟಿ ಹಣ ಬೇಕು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಆದ್ರೆ ಸ್ನೇಹಿತರೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟೋ ಜನನ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡ್ತಾ ಇದ್ದಾರೆ. ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆಯಿಂದ ಒಂದಿಷ್ಟು ಜನರು ಹೊರಗಡೆ ಹೋದ್ರೆ, ಕೆಲವೊಂದಿಷ್ಟು ಜನರು ಯಾವ ರೀತಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, GST ಪೇಯರ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ. ಅದರ ಜೊತೆಗೇನೆ ಹೊಸ ಒಂದಿಷ್ಟು ಕಾರ್ಡ್ಗಳು ಕೂಡ, ಈ ಒಂದು ರೇಷನ್ ಕಾರ್ಡ್ ಅನ್ನ ಹೊಸದಾಗಿ ಯಾರು ಮಾಡಿಸಿದಾರೋ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿನ ಸಲ್ಲಿಸಿದ್ರು ಅವರು ಡೆತ್ ಆದ್ಮೇಲೆ ಅವರ ಸೊಸೆನೋ ಮಗಳು ಯಾರೋ ಒಬ್ರು ನೆಕ್ಸ್ಟ್ ಮನೆಯ ಯಜಮಾನಿ ಆಗ್ತಾರಲ್ವಾ. ಸೊ ಆ ರೀತಿ ಮನೆಯ ಯಜಮಾನಿ ಆದಾಗ ಅವರ ಹೆಸರು ಚೇಂಜ್ ಆಗುತ್ತೆ. ಸೊ ಡೆತ್ ಆಗಿರೋರಿಗೆ ಅಕೌಂಟ್ಗೆ ಹಣ ಹೋಗ್ತಿರುತ್ತೆ. ಅದನ್ನ ತಿದ್ದುಪಡಿನ ಮಾಡಿಸ್ಕೊಂಡು ಈಗ ಹೊಸಬರು ಸೇರ್ಪಡೆ ಆಗ್ತಾ ಇರ್ತಾರೆ. ಸೊ ಈ ರೀತಿ ಸೇರ್ಪಡೆಗಳು ಆಗ್ತಾ ಇದೆ. ಕೆಲವೊಂದಿಷ್ಟು ಜನರು APL ಕಾರ್ಡ್ ಇದ್ದವರು BPL ಕಾರ್ಡ್
ಕಾರ್ಡನ್ನು ಮಾಡಿಸ್ಕೊಳ್ಳೋರು ಕೂಡ ಇರ್ತಾರೆ. ಕೆಲವೊಂದಿಷ್ಟು ಜನರು BPL ಕಾರ್ಡೇ ಇರಲ್ಲ, ಆದರೆ ಈಗ BPL ಕಾರ್ಡನ್ನು ಮಾಡಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದರೆ. ಈ ರೀತಿ ಸಾಕಷ್ಟು ಮಹಿಳೆಯರು ಈಗಾಗಲೇ ಆಗಿದೆ ಸ್ನೇಹಿತರೆ. ಅಂತ ಒಂದು ಚೇಂಜಸ್ನ ಆಗ್ತಾ ಇರೋದ್ರಿಂದ ಪ್ರತಿ ತಿಂಗಳು ಕೂಡ 3 ರಿಂದ 4 ಲಕ್ಷ ಹೊಸ ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ತಿದ್ದಾರೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡಿ ದಿನದಿಂದ ದಿನಕ್ಕೂ ಕೂಡ ತಿಂಗಳಿಂದ ತಿಂಗಳಕ್ಕೂ ಕೂಡ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ, ಫಲಾನುಭವಿಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಈ ತಿಂಗಳು 2,000 ಕೋಟಿ ಬೇಕಂತ ಹೇಳಿದ್ರೆ ಮುಂದಿನ ತಿಂಗಳು 2,550 ಕೋಟಿ ಬೇಕಾಗುತ್ತೆ. ಅದರ ನೆಕ್ಸ್ಟ್ ಮಂತ್ ಬಂದು 2,600 ಕೋಟಿ ಬೇಕಾಗುತ್ತೆ. ಈ ರೀತಿ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ, ಫಲಾನುಭವಿಗಳು ಕೂಡ ಜಾಸ್ತಿನೇ ಆಗ್ತಾ ಇದ್ದಾರೆ. ಅರ್ಜಿ ಹಾಕೋದಕ್ಕೂ ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಏನು ನಿಗದಿಪಡಿಸಿಲ್ಲ, ಯಾವಾಗ ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ತಿಂಗಳ ಕೊಟೇಶನ್ನ ಕೊಡಬೇಕಾಗತ್ತೆ. ಈ ತಿಂಗಳು ಇಷ್ಟು ಜನಕ್ಕೆ ಹಣನ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆಗೆ ಸರ್ಕಾರ ಒಂದು ಕೊಟೇಶನ್ನ ಕೊಡ್ತಾ ಇದೆ. ಸೊ ಆ ರೀತಿ ಕೊಟೇಶನ್ನ ಈ ಒಂದು ಹಣಕಾಸು ಇಲಾಖೆ ತೆಗೆದುಕೊಂಡು ಅಲ್ಲಿ ಸರ್ಕಾರದ ಬಳಿ ಹಣ ಇದೆಯಾ, ಹಣಕಾಸು ಇಲಾಖೆ ಬಳಿ ಹಣ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಸೊ ರಿಲೀಸ್ ಮಾಡ್ತೀವಿ, ಹಣ ಫುಲ್ ಇದೆ ನಮ್ಮ ಹತ್ರ, ನೀವೇನು ಕೇಳಿದಿರೋ ಅಷ್ಟು ಹಣ ಇದೆ ಅಂದ ತಕ್ಷಣನೇ ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಟ್ರೆಜರಿಗೆ ಹಣ ಬರುತ್ತೆ, ಟ್ರೆಜರಿಯಿಂದ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ, ಬ್ಯಾಂಕ್ ಖಾತೆಯಿಂದ ನಮಗೆ ಹಣ ಸಿಗುವಂಥದ್ದು. ಸೊ ಡೈರೆಕ್ಟಾಗಿ ಒಂದೇ ಸಲ ಹಣಕಾಸು ಇಲಾಖೆ ನಮ್ಮ ಬ್ಯಾಂಕ್ ಖಾತೆ ಹಾಕೋದಿಲ್ಲ. ಸೊ ಟ್ರೆಜರಿಗೆ ಬರುತ್ತೆ, ಸೊ ಟ್ರೆಜರಿಯಿಂದ ಬ್ಯಾಂಕ್ಗಳಿಗೆ ಬರುತ್ತೆ, ಆಯಾಯ ಬ್ಯಾಂಕ್ನಲ್ಲಿರುವಂಥ ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗುತ್ತೆ. ಅದು ಒಂದೇ ಸಲ ಜಮಾ ಆಗೋದಿಲ್ಲ, ದಿನಕ್ಕೆ ಇಂತಿಷ್ಟು ಲಕ್ಷ ಅಂತ ಹೇಳ್ಬಿಟ್ಟು ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಈ ರೀತಿ ಪ್ರೊಸೆಸಿಂಗ್ ನಡೆಯೋದು ಸ್ನೇಹಿತರೆ. ಸೊ ಈಗಾಗಲೇ ಹಣಕಾಸು ಇಲಾಖೆ ಕೂಡ ಹಣ ಇದೆ ನಮ್ಮ ಹತ್ರ, ನಾವು ಹಣನ ರಿಲೀಸ್ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದೆ ಸ್ನೇಹಿತರೆ. ಹಾಗಾಗಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟ್ವಿಟರ್ ಮೂಲಕ ಟ್ವೀಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ನಿಮಗೆ ಹಣ ಬಂದಿದ್ರೆ ಅಥವಾ ಹಣ ಬರ್ತಾ ಇದ್ರೆ ಅಥವಾ ಎಷ್ಟು ತಿಂಗಳ ಹಣ ಇನ್ನು ಕೂಡ ಪೆಂಡಿಂಗ್ ಇದೆಯೋ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಗುಡ್ ನ್ಯೂಸ್ ಹಾಗೆ ಅಪ್ಡೇಟ್ ನ ಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.